ಹಲೋ ಎವ್ರಿವನ್, ನಾನು ಪ್ರಶಾಂತ್ ಹೊಸಪೇಟೆ, ಗುರುದತ್ತ ಕೆರಿಯರ್ ಅಕಾಡೆಮಿ ಲೋಕಾಪುರದಿಂದ. ನಮ್ಮ ಚಾನಲಲ್ಲಿ ನಾವು ಡಿಫೆನ್ಸ್ ಎಕ್ಸಾಮ್ಗೆ ಸಂಬಂಧಪಟ್ಟಂತ ಯಾವುದೇ ಅಪ್ಡೇಟ್ಸ್ಗಳನ್ನ ಲೈಕ್ ನೋಟಿಫಿಕೇಶನ್ ಔಟ್ ಆಗಿದ್ದು ಆರ್ ಎಲ್ಸ್ ಆ ಸಿಲೆಬಸ್ಗಳನ್ನ ಮತ್ತೆ ಅದ್ರ ಜೊತೆಗೆ ಕ್ಲಾಸಸ್ಗಳ ತರಗತಿಗಳನ್ನ ಕೂಡ ನಿಮಗೆ ನಾವು ಕೊಡ್ತಾ ಬರ್ತೀವಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದ್ರ ಮುಖಾಂತರ ನೀವು ಈ ಎಲ್ಲ ಮಾಹಿತಿಗಳನ್ನ ಕಾಲಕ್ಕೆ ಪಡ್ಕೊಳ್ತಾ ಹೋಗ್ಬೋದು. ನಾವು ಲಾಸ್ಟ್ ಕ್ಲಾಸ್ ಒಳಗಡೆ ಪರ್ಸೆಂಟೇಜ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಪರ್ಸೆಂಟೇಜ್ ಅಂದ್ರೆ ಪರ್ 100 ಅಂತ ಅರ್ಥ. ಪರ್ 100 ಅನ್ನೋದನ್ನ ನಾವು ಅರ್ಥ ಮಾಡ್ಕೊಂಡಿದ್ದೀವಿ. ಆಸ್ ವೆಲ್ ಆಸ್ ಈ ಪರ್ಸೆಂಟೇಜ್ ಸಿಂಬಲ್ ವ್ಯಾಲ್ಯೂ 1/100 ಅಂತ ನೋಡಿದ್ವಿ. ಕೆಲವು ಪ್ರಾಬ್ಲಮ್ಸ್ ಗಳನ್ನ ಕೂಡ ನಾವು ಸಾಲ್ವ್ ಮಾಡಿದ್ದೀವಿ ವಿದೌಟ್ ಎನಿ ಫಾರ್ಮುಲಾಸ್. ಈಗ ನಾವು ಒನ್ ಆಫ್ ದ ಇಂಪಾರ್ಟೆಂಟ್ ಟಾಪಿಕ್ ಆಫ್ ಮ್ಯಾಥಮೆಟಿಕ್ಸ್ ನ ಒಂದು ಬಹಳ ಇಂಪಾರ್ಟೆಂಟ್ ಟಾಪಿಕ್ ಆಗಿರುವಂತಹ ಪ್ರಾಫಿಟ್ ಲಾಸ್ ಅಂಡ್ ಡಿಸ್ಕೌಂಟ್ಸ್ ಬಗ್ಗೆ ಮಾತಾಡ್ತಾ ಬರ್ತೀವಿ. ಇಯರ್ಲಿ ಪ್ರಾಫಿಟ್ ಅಂಡ್ ಲಾಸ್ ಅನ್ನೋದು ಬಹಳ ಇಂಪಾರ್ಟೆಂಟ್ ಟಾಪಿಕ್. ನಿಮ್ಗೆಲ್ಲ ಗೊತ್ತಿರಲಿ, ಮ್ಯಾಥಮೆಟಿಕ್ಸ್ ಅನ್ನೋದು ನಿಮ್ಮ ಡಿಫೆನ್ಸ್ ಎಕ್ಸಾಮ್ಗಳಲ್ಲಿ ಬಹಳ ದೊಡ್ಡ ರೋಲ್ ಅನ್ನು ಪ್ಲೇ ಮಾಡ್ತದೆ. ಅದರಲ್ಲಿ ಅರೌಂಡ್ಲಿ 15 ಕ್ವಶನ್ಸ್ ಇನ್ ಆರ್ಮಿಯ ಬೇರೆ ಬೇರೆ ಎಕ್ಸಾಮ್ಸ್ ಆಗಿರುವಂತ GD ಟ್ರೇಡ್ ಅಲ್ಲೆಲ್ಲ 15 ಕ್ವಶನ್ಸ್ ಗಳನ್ನ ಕ್ಯಾರಿ ಮಾಡ್ತಿರ್ತೈತಿ. ಇವೆಲ್ಲ ನಿಮಗೆ ಗೊತ್ತು. ಈಗ ಈ ಟಾಪಿಕ್ ಬಗ್ಗೆ ನಾವು ಡಿಸ್ಕಸ್ ಮಾಡೋದು. ಯಾವುದೇ ಬಿಸ್ನೆಸ್ ಮ್ಯಾನ್ ಅನ್ನ ಯಾವುದೇ ಬಿಸ್ನೆಸ್ ರನ್ ಆಗತೈತಿ ಅಂದ್ರೆ ಅಲ್ಲಿ 3 ವರ್ಡ್ಗಳು ನಮಗೆ ಕಂಡು ಬರ್ತಾ ಹೋಗ್ತಾವೆ. ಒಂದೇದು ಕಾಸ್ಟ್ ಪ್ರೈಸ್, ಆ ನಂತರ ಬರುವಂತದ್ದು ಸೆಲ್ಲಿಂಗ್ ಪ್ರೈಸ್ ಆಸ್ ವೆಲ್ ಆಸ್ ಪ್ರಾಫಿಟ್ ಆರ್ ಲಾಸ್. ಇಲ್ಲಿ ಅಬ್ಸರ್ವ್ ಮಾಡ್ರಿ, ಕಾಸ್ಟ್ ಪ್ರೈಸ್ ಯಾವ್ದೋ ಒಂದು ಬಿಸ್ನೆಸ್ ರನ್ ಆಗೈತಿ ಅಂದ್ರೆ ಅಲ್ಲಿ ಈ 3 ಆಸ್ಪೆಕ್ಟ್ ಗಳನ್ನ ನಾವು ನೋಡ್ತಾ ಬರ್ಬೋದು. 3 ಪ್ಯಾರಾಮೀಟರ್ ಇದ್ದೇ ಇರ್ತಾವೆ. ಯಾವ್ದೋ ಬಿಸ್ನೆಸ್ ಅಂದ್ರೆ ನಾವು ಒಂದು ವಸ್ತುವನ್ನು ಕೊಂಡ್ಕೊಂಡ ಮತ್ತೊಂದು ಆ ವಸ್ತುವನ್ನ ನಾವು ಮಾರಿದ್ರೆ, ನಾವು ಒಂದು ವಸ್ತುವನ್ನು ಕೊಂಡ್ಕೊಂಡು ನಾವು ಮಾರಾಕ್ತೀವಿ ಅಂದ್ರೆ ಅಲ್ಲಿ 3 ರೀತಿಯ ಪ್ಯಾರಾಮೀಟರ್ ಗಳನ್ನ ನಾವು ನೋಡ್ಬೋದು. ಒಂದು ಕಾಸ್ಟ್ ಪ್ರೈಸ್, ಅಂಡ್ ಸೆಲ್ಲಿಂಗ್ ಪ್ರೈಸ್, ಪ್ರಾಫಿಟ್ ಆರ್ ಲಾಸ್. ಇಲ್ಲಿ ಕಾಸ್ಟ್ ಪ್ರೈಸ್ ಅಂದ್ರೆ ಅದನ್ನ ಕನ್ನಡದಾಗ ಹೇಳ್ತೀವ್ರಿ ಕೊಂಡ ಬೆಲೆ ಅಂತ ಹೇಳಿ. ಹೌದಾ, ಕೊಂಡ ಬೆಲೆ. ಅದೇ ರೀತಿ ಸೆಲ್ ಅಂದ್ರೆ ಮಾರೋದು, ಇದನ್ನ ನಾವು ಮಾರಿದ ಬೆಲೆ ಅಂತಾನು ಕರಿತೀವಿ. ಹೌದಾ, ಮಾರಿದ ಬೆಲೆ. ಯೂಶುವಲ್ ಆಗಿ ಲಾಭ ಮತ್ತು ನಷ್ಟ, ಇದು ನಮಗೆ ಗೊತ್ತು. ಲಾಭ ಮತ್ತು ನಷ್ಟ ಎರಡರಾಗ ಒಂದು. ಯಾವ್ದೋ ಒಂದು ಬಿಸ್ನೆಸ್ ಮಾಡಿದಾಗ ನಾವು ಒಂದು ವಸ್ತುವನ್ನ ಒಂದು ಯಾವ್ದೋ ಆರ್ಟಿಕಲ್ ಅನ್ನ ಸರ್ಟನ್ ಅಮೌಂಟಿಗೆ ಪರ್ಚೇಸ್ ಮಾಡ್ತೀವಿ. ಇದನ್ನ ಪರ್ಚೇಸ್ ಪ್ರೈಸ್, ಕಾಸ್ಟ್ ಪ್ರೈಸ್ ಬೇರೆ ಬೇರೆ ಹೆಸರೇ ಕರಿತೀವಿ. ಪರ್ಚೇಸ್ ಪ್ರೈಸ್ ಆರ್ ಕಾಸ್ಟ್ ಪ್ರೈಸ್. ಅದೇ ರೀತಿ ನಾವು ಮಾರ್ತೀವಿ ಸೆಲ್ಲಿಂಗ್ ಪ್ರೈಸ್, ಕಾಸ್ಟ್, ಪ್ರಾಫಿಟ್ ಅಂಡ್ ಲಾಸ್. ಇದು ಆಗ್ತಾ ಬರ್ತದೆ. ನಮಗಿಲ್ಲಿ ಪರ್ಸೆಂಟೇಜ್ ಓರಿಯೆಂಟೆಡ್ ಆಗಿ ಪ್ರಾಬ್ಲಮ್ಸ್ ಕೇಳ್ತಾರೆ. ಎಷ್ಟು ಪರ್ಸೆಂಟ್ ಲಾಭ ಆಯ್ತು, ಎಷ್ಟು ಪರ್ಸೆಂಟ್ ಲಾಸ್ ಆಯ್ತು, ಅದನ್ನ ಎಷ್ಟು ಪರ್ಸೆಂಟ್ ಅದನ್ನ ನಾವು ಲಾಭಕ್ಕೆ ಎಷ್ಟೋ ಪರ್ಸೆಂಟ್ ಲಾಭ ಆಗಬೇಕು ಅಂತ ಎಷ್ಟಕ್ಕೆ ಮಾರ್ಬೇಕಾಗಿತ್ತು. ಈ ರೀತಿ ಎಲ್ಲ ಪ್ರಾಬ್ಲಮ್ಸ್ ಗಳನ್ನ ಎಕ್ಸಾಮ್ ದಾಗ ಕೇಳ್ತಿರ್ತಾರೆ. ಅಲ್ಲಿ ನಾವು ಯಾವತ್ತಿದ್ರು ನಮಗ ಯಾವ್ದೋ ಬಿಸ್ನೆಸ್ ಅನ್ನು ಮಾಡಾಕ್ತೀವಿ ಅಂದ್ರೆ ಕಾಸ್ಟ್ ಪ್ರೈಸ್ ಅನ್ನೋದು ಬಹಳ ಇಂಪಾರ್ಟೆಂಟ್. ಇದ ಒಂದು ಬೇಸಿಕ್ ವ್ಯಾಲ್ಯೂ ಆಗಿರ್ತೈತಿ. ಬೇಸಿಕ್ ವ್ಯಾಲ್ಯೂಸ್ ಅನ್ನ ನಾವ್ ಯಾವತ್ತಿದ್ರು 100% ತಿಳ್ಕೊಬೇಕು. ಬೇಸಿಕ್ ವ್ಯಾಲ್ಯೂಸ್ ನಾವೇನು ತಿಳ್ಕೊತೀವಿ 100%. ನಾವು ಕಾಸ್ಟ್ ಪ್ರೈಸ್ ಅನ್ನ ಈ ಪ್ರಾಬ್ಲಮ್ ಗಳನ್ನ ಸಾಲ್ವ್ ಮಾಡೋದ್ನಾಗ ವಿ ಆರ್ ನಾಟ್ ಯೂಸಿಂಗ್ ಎನಿ ಅದರ್ ಫಾರ್ಮುಲಾ. ಯಾವ ಫಾರ್ಮುಲಾನು ಯೂಸ್ ಮಾಡತ್ತಿಲ್ಲ. ಸಾಕಷ್ಟು ಫಾರ್ಮುಲಾಗಳನ್ನ ಲಿಸ್ಟ್ ಔಟ್ ಮಾಡ್ಕೊಂಡು ನಾವು ಪ್ರಾಬ್ಲಮ್ ಅನ್ನು ಸಾಲ್ವ್ ಮಾಡ್ತಿದ್ವಿ. ಬಟ್ ನಾವಿಲ್ಲಿ ಯಾವ್ದೋ ಫಾರ್ಮುಲಾ ಯೂಸ್ ಮಾಡತ್ತಿಲ್ಲ ಅಂದ್ರೆ ನೀವು ಅರ್ಥ ಮಾಡ್ಕೋಬೇಕು, ಕಾಸ್ಟ್ ಪ್ರೈಸ್ ಯಾವತ್ತಿದ್ರು 100%. ಯಾವ್ದೋ ಪ್ರಾಬ್ಲಮ್ ಇರಲಿ, ಕಾಸ್ಟ್ ಪ್ರೈಸ್ 100%. ಕಾಸ್ಟ್ ಪ್ರೈಸ್ ಅನುಗುಣವಾಗಿ ಇನ್ ಕೇಸ್ ಅಲ್ಲಿ ನಮ್ಗೆ ಏನಾದ್ರು ಪ್ರಾಫಿಟ್ ಆಗಿತ್ತು ಅಂದ್ರೆ ನಮಗ ಒಂದು 10% ಪ್ರಾಫಿಟ್ ಆಗಿತ್ತು ಅಂದ್ರೆ ಆಡ್ ಆಗಿ ಪ್ರಾಫಿಟ್ 10% ಆಗಿತ್ತು ಅಂದ್ರೆ ಪ್ರಾಫಿಟ್ ಏನಾದ್ರು 10% ಆಗಿತ್ತು ಅಂದ್ರೆ ಆಡ್ ಆಗಿ ನಮ್ಮ ಸೆಲ್ಲಿಂಗ್ ಪ್ರೈಸ್ ಏನಾಗ್ತತ್ರಿ ಅವಾಗ 110% ಆಗುತ್ತೆ. ಸೊ ಒಂದ್ ವೇಳೆ ಆ ಬಿಸ್ನೆಸ್ ಒಳಗಡೆ ನಾವು 100% ಕಾಸ್ಟ್ ಪ್ರೈಸ್ ಒಂದು ವಸ್ತುವನ್ನು ಖರೀದಿ ಮಾಡಿರ್ತೀವಿ, ಪರ್ಚೇಸ್ ಮಾಡಿರ್ತೀವಿ, ಅದ್ರ ಕಾಸ್ಟ್ ಪ್ರೈಸ್ 100% ಇರ್ತೈತಿ. ಒಂದು 10% ಪ್ರಾಫಿಟ್ ಆಗೈತಿ ಅಂದ್ರೆ 110% ಸೇಲ್ ಆಗೈತಿ. ಸೆಲ್ಲಿಂಗ್ ಪ್ರೈಸ್ 110% ಆಯ್ತು. ಇಲ್ಲಿ ಪ್ರಾಫಿಟ್ ಪರ್ಸೆಂಟೇಜ್ ಅನ್ನೋದು ಕಾಸ್ಟ್ ಪರ್ಸೆಂಟೇಜ್ಗೆ ಅಂದ್ರೆ 100% ಆಡ್ ಆಗಿ ಸೆಲ್ಲಿಂಗ್ ಪ್ರೈಸ್ ರಿಸೇಲ್ ಆಗೈತಿ. ಒಂದ್ ವೇಳೆ ಲಾಸ್ ಆಗಿತ್ತು ಅಂದ್ರೆ ಅದ ನಮಗ 10% ಲಾಸ್ ಆಗಿತ್ತು ಅಂದ್ರೆ ಸಬ್ಸ್ಟ್ರಾಕ್ಟ್ ಆಗೈತಿ. ಆ ವಸ್ತು ನಾವು 90%ಗೆ ಮಾರಿದೀವಿ, ಸೆಲ್ ಮಾಡಿದೀವಿ. ಸೊ ನಮಗಿಲ್ಲಿ ಕಾಸ್ಟ್ ಪ್ರೈಸ್ ಫಿಕ್ಸ್ 100%. ಈ ಪ್ರಾಫಿಟ್ ಅಂಡ್ ಲಾಸ್ ಬೇಸ್ ಮ್ಯಾಗ ಸೆಲ್ಲಿಂಗ್ ಪರ್ಸೆಂಟ್ ಜಾಸ್ತಿ ಆಗೋದು ಕಡಿಮೆ ಆಗೋದು ಆಗ್ತಾ ಹೋಗ್ತದೆ. ಸೆಲ್ಲಿಂಗ್ ಪ್ರಾಫಿಟ್ ಆಗಿತ್ತು ಅಂದ್ರೆ 100ಕ್ಕಿಂತ ಅಬೋವ್ ಬರ್ತೈತೆ ನಿಮ್ಮ ಸೆಲ್ಲಿಂಗ್ ಪ್ರೈಸ್. ಲಾಸ್ ಆಗಿತ್ತು ಅಂದ್ರೆ 100 ಬಿಲೋ ಬರ್ತದೆ. ಸೊ ನಾವು ಈ ಎಲ್ಲ ಆಸ್ಪೆಕ್ಟ್ಗಳನ್ನ ಪ್ರಾಬ್ಲಮ್ಗಳನ್ನ ತಗೊಂಡು ಆ ಪ್ರಾಬ್ಲಮ್ಗಳನ್ನ ಸಾಲ್ವ್ ಮಾಡ್ತಾ ತಿಳ್ಕೊತ ಹೋಗ್ತೀವಿ. ನಂತರ ನಿಮ್ಗೆ ಅದ ಇನ್ನಷ್ಟು ಅರ್ಥ ಹಾಕೋತ ಹೋಗ್ತೀವಿ. ಓಕೆ, ವೆಲ್ಕಮ್ ಅಕ್ರಾಸ್ ದಿ ಪ್ರಾಬ್ಲಮ್. ಒಂದು ಪ್ರಾಬ್ಲಮ್ ಅನ್ನ ನಾವು ತಗೊಂಡಿದ್ವಿ. ಐ ವಿಲ್ ರೀಡ್ ದ ಪ್ರಾಬ್ಲಮ್ ಫಸ್ಟ್. ಈ ಪ್ರಾಬ್ಲಮ್ ಒಳಗಡೆ ಯಾವುದೇ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿಲ್ಲ, ಸ್ವಲ್ಪ ಡಾಟಾಗಳನ್ನು ಕೊಟ್ಕೊತ ಹೋಗ್ಯಾರ. ಅದು ನೋಡಿ ನಾವು ಯಾವ್ದು ಕರೆಕ್ಟ್ ಆಪ್ಷನ್ ಅನ್ನೋದನ್ನ ಕಂಡು ಹಿಡ್ಕೊತೀವಿ. ದೇರ್ ಆರ್ ದಿ 4 ಆಪ್ಷನ್ಸ್. Out of them, one is the right, and we are going to find which one is the right answer for this question. Okay. See here, cost price ಎಷ್ಟೈತ್ರಿ ಇಲ್ಲಿ 500 rupees.
ಕಾಸ್ಟ್ ಪ್ರೈಸ್ ಅನ್ನು ಕೊಟ್ಟಾರು. ಇಫ್ ಎ ಕಾಸ್ಟ್ ಪ್ರೈಸ್, ಯಾವುದೋ ಒಂದು ಆರ್ಟಿಕಲ್ ಐತಿ, ಯಾವುದೋ ಒಂದು ವಸ್ತು ಐತಿ, ಆ ವಸ್ತುವಿನ ಕಾಸ್ಟ್ ಪ್ರೈಸ್ ಕೊಂಡ ಬೆಲೆ, ಕಾಸ್ಟ್ ಪ್ರೈಸ್ ಕೊಂಡ ಬೆಲೆ 500 rupees, 500 ರೂಪಾಯಿ ಐತಿ. ಪ್ರಾಫಿಟ್ ಅದನ್ನ ನಾವು ಯಾರಿಗೋ ಮಾರಿದ್ರ ನಮಗ 20% ಪ್ರಾಫಿಟ್ ಆಗೈತಿ, ಅಂದ್ರೆ 20% ಲಾಭ ಆಗೈತಿ, 20% ಆಗೈತಿ, 120 ರೂಪಾಯಿ ಲಾಭ ಆಗೈತಿ. ನೋಡಿ 20% ಅಂದ್ರೆ ಏನಂತ, 120 ರೂಪಾಯಿ ಲಾಭ, 20% ಅಂದ್ರೆ 120 ರೂಪಾಯಿ ಲಾಭ, 20% 120 ರೂಪಾಯಿ ಲಾಭ ಆಗೈತಿ. ದೆನ್ ಸೆಲ್ಲಿಂಗ್ ಪ್ರೈಸ್ ಎಷ್ಟು ಅಂತ ಕೇಳ್ತಾವ. ನಾವೀಗ ಅರ್ಥ ಮಾಡ್ಕೊಂಡಿವಿ, 120 ರೂಪಾಯಿ ಆಗೈತಿ ಅಂದ್ರೆ 200 ರೂಪಾಯಿಗೆ 40 ರೂಪಾಯಿ ಆಗೈತಿ, 300 ರೂಪಾಯಿಗೆ 60 ರೂಪಾಯಿ ಆಗೈತಿ, 400 ರೂಪಾಯಿಗೆ 80 ರೂಪಾಯಿ ಆಗೈತಿ, 500 ರೂಪಾಯಿಗೆ 100 ರೂಪಾಯಿ ಆಗೈತಿ. ಸೊ 100 ರೂಪಾಯಿ ಲಾಭ ಆಗೈತಿ ಅಂದ್ರೆ 500 ಪ್ಲಸ್ 100 600 ರೂಪಾಯಿಗೆ ನಾವು ಅದನ್ನ ಮಾರೀವಿ. ಇಷ್ಟು ಸಿಂಪಲ್ ಆಗಿ ನಮ್ಗೆ ಅರ್ಥ ಆಗೈತಿ. ಬಟ್ ಇದು ನಾವು ಯಾವ್ದೋ ಫಾರ್ಮುಲಾ ಇಲ್ಲಾಂದ್ರೂ ಸಾಲ್ವ್ ಮಾಡ್ಬೋದು. ಸಿ ಕಾಸ್ಟ್ ಪ್ರೈಸ್ ನಾವು 100% ಅನ್ಕೋಬೇಕು, ಯಾಕಂದ್ರೆ ಇದೊಂದು ಬೇಸಿಕ್ ವ್ಯಾಲ್ಯೂ, ಮೂಲ ಬೆಲೆ. ಮೂಲ ಬೆಲೆ ಯಾವ್ದೋ ಬಿಸ್ನೆಸ್ ಮಾಡೋದ್ರೆ ಫಸ್ಟ್ ಬರೋದು ಕಾಸ್ಟ್ ಪ್ರೈಸ್, ನಾವು ಖರೀದಿ ಮಾಡ್ಬೇಕು. ಸೊ ಫಸ್ಟ್ ಬರೋದು ಬೇಸಿಕ್ ವ್ಯಾಲ್ಯೂ, ಆ ಬೇಸಿಕ್ ವ್ಯಾಲ್ಯೂ 100% ಅನ್ಕೋತೀವಿ. ಇಲ್ಲಿ ಅರ್ಥ ಮಾಡ್ಕೊರಿ, 100% ಅಂದ್ರೆ 500 ರೂಪಾಯಿ. ಇಲ್ಲಿ ಅರ್ಥ ಮಾಡ್ಕೊರಿ, ಪರ್ಸೆಂಟೇಜ್ ಬೇರೆ, ವ್ಯಾಲ್ಯೂ ಬೇರೆ. ಪರ್ಸೆಂಟ್ ನೀವು ನಿಮ್ಮ ರಿಸಲ್ಟ್ಸ್ ಗಳನ್ನು ಕೂಡ ಪರ್ಸೆಂಟೇಜ್ ದಾಗ ಹೇಳ್ತೀರಿ, ವ್ಯಾಲ್ಯೂ ಒಳಗಡೆ ಹೇಳ್ತೀರಿ. 80% ಆಗೈತಿ, 80% ಬೇರೆ, 500 ಸಮಥಿಂಗ್ ಮಾರ್ಕ್ಸ್ ಬಂದವ್ರಿ ನಾನು, ಅದು ಮಾರ್ಕ್ಸ್ ಬೇರೆ. ಅದೇ ರೀತಿ 100% ಅನ್ನೋದು ಕಾಸ್ಟ್ ಪ್ರೈಸ್ 100%, ಅದರ ಬೆಲೆ 500 ರೂಪಾಯಿ. ಅಂದ್ರ 100% ಅಂದ್ರೆ ನಮ್ಗೆ 500 ರೂಪಾಯಿ. ನೋಡಿಸ್, ಇದ್ರ ಜೊತೆಗೆ ಪ್ರಾಫಿಟ್ 20% ಆಗೈತಿ, ಅದು ನಾವು 120 ರೂಪಾಯಿ ಲಾಭ ತಗೊಂಡ ಅಂದ್ರ 120% ಗ ಮಾರ್ಯಾನು. 100% ಕೊಂಡ್ಕೊಂಡ್ ಬಂದಾನು, 20% ಲಾಭ ತಗೊಂಡಾನು, 20% ಪ್ರಾಫಿಟ್ ಆಗೈತಿ ಅಂದ್ರೆ ಅವ 120% ಮಾರ್ಯಾನು. 100% ಪರ್ಚೇಸ್ ಮಾಡ್ಯಾನು, 20% ಲಾಭ ತಗೊಂಡಾನು ಅಂದ್ರೆ ಅವ 120% ಗೆ ಅದನ್ನ ಸೇಲ್ ಮಾಡ್ಯಾನು. ನೋಡಿಸ್, ಅದೇ ರೀತಿ ಕಾಸ್ಟ್ ಈ 120% ಪ್ರಾಫಿಟ್ ಆಗೈತಿ ಅನ್ನೋದ್ರಿಂದ ಸೆಲ್ಲಿಂಗ್ ಪ್ರೈಸ್ ಗೊತ್ತಾದ ನನಗೆ. ಸೆಲ್ಲಿಂಗ್ ಪ್ರೈಸ್ 120%. ಹೌದಾ, ಸೆಲ್ಲಿಂಗ್ ಪರ್ಸೆಂಟೇಜ್ ಎಷ್ಟು ಬಂದ್ರಿ 120 ಅಂದ್ರೆ ಎಷ್ಟು ಅನ್ನೋದು ನಾವು ಕಂಡಿಡಿದ್ವಿ. ದಟ್ಸ್ ಇಟ್. 100% ಅಂದ್ರೆ 500 ರೂಪಾಯಿ. ಈಗ ನಮಗೆ ಗೊತ್ತಾಯ್ತು, ಇಲ್ಲೇ ಗೊತ್ತಾಯ್ತು. 100% ಅಂದ್ರೆ 500 rupees. 120%, ಯಾಕೆ 120%? ಪ್ರಾಫಿಟ್ 20% ಕೊಟ್ಟಾನ, ಅವ್ನು 100% ಪರ್ಚೇಸ್ ಮಾಡ್ಯಾನ, 20% ಪ್ರಾಫಿಟ್ ಆಗೈತಿ, 120% ಸೆಲ್ ಮಾಡತ್ತಾನ. 120% ಅಂದ್ರೆ ಅಮೌಂಟ್ ಎಷ್ಟ? ದಟ್ ಆಸ್ಪೆಕ್ಟ್ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್. 100% ಅಂದ್ರೆ 500, 120% ಅಂದ್ರೆ ಎಷ್ಟು? ನೀವು ಜಸ್ಟ್ ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೋತ ಹೋಗ್ರಿ, ಜಸ್ಟ್ ಕ್ರಾಸ್ ಮಲ್ಟಿಪ್ಲೈ ಮಾಡ್ರಿ. ದೆನ್ x into 100% is equal to 120% into 500. ಇದನ್ನು ಇದ್ರ ಜೊತೆ ಮಲ್ಟಿಪ್ಲೈ ಮಾಡಿ, x ಇದ್ರ ಜೊತೆ ಮಲ್ಟಿಪ್ಲೈ ಮಾಡಿ. ನೀವು x ವ್ಯಾಲ್ಯೂ ಕಂಡುಹಿಡಿಯತ್ತಿದ್ರೆ x ಮಾತ್ರ ಇರಬೇಕು. ಇಲ್ಲಿ 100 x ಜೊತೆ ಡಿವೈಡ್ ಆಗತೈತಿ, ಮಲ್ಟಿಪ್ಲೈ ಆಗತೈತಿ, ಈ ಕಡೆ ಬಂದ್ರೆ ಡಿವೈಡ್ ಆಗತೈತಿ. ದೆನ್ x equal to 120% into 500 divided by 100%. ನೋಡ್ರಿ, ಪರ್ಸೆಂಟೇಜ್ ಸಿಂಬಾಲಿಕ್ ಕ್ಯಾನ್ಸಲ್ ಆಯ್ತು. ದೆನ್ ಇವ್ಯಾಡ್ ಕ್ಯಾನ್ಸಲ್ ಆಯ್ತು. 125 ಅಂದ್ರೆ 120 into 5, 120 into 5, 12 ಇಲ್ಲಿ 60, ನಿಮ್ಗೆಲ್ಲ ಗೊತ್ತಾಯ್ತು. ದಟ್ ಈಸ್ 600. ಹೌದಾ? Then it is this x equal to 600. X equal to 600. What is x equal to 600 ಅಂದ್ರೆ ಆಪ್ಷನ್ ಬಿ. ಅವ 500 ರೂಪಾಯಿ ವಸ್ತುವನ್ನು ತಗೊಂಡ 20% ಲಾಭ ಆಗ್ಬೇಕು ಅಂದ್ರೆ ಅದನ್ನ 600 ರೂಪಾಯಿ ಮಾಡ್ಬೇಕು. ನಾವು ಊರಲ್ಲಿನೂ ಮಾಡ್ಬೋದು, ಈ ರೀತಿನೂ ಮಾಡ್ಬೋದು. ಈ ರೀತಿ ಸಾಲ್ವ್ ಮಾಡಿದ್ರೆ ನಿಮಗೆ ಸೆಲ್ಲಿಂಗ್ ಪ್ರೈಸ್ ಫಾರ್ಮುಲಾ ಬೇಕಾಗುದಿಲ್ಲ. ನೀವು ಇಲ್ಲ ಅಂದ್ರೆ ಸೆಲ್ಲಿಂಗ್ ಪ್ರೈಸ್ಗೆ ಒಂದು ಫಾರ್ಮುಲಾ ಬರ್ಕೊಂಡು ಆ ನಂತರ ಅದರ ವ್ಯಾಲ್ಯೂಸ್ ಅನ್ನು ಸಬ್ಸ್ಟಿಟ್ಯೂಟ್ ಮಾಡಿ ಸಿಂಪ್ಲಿಫಿಕೇಶನ್ ಮಾಡಬೇಕು ಅಂದ್ರೆ ಅರೌಂಡ್ಲಿ ಇಟ್ ಟೇಕ್ಸ್ 2 to 3 minutes ಆಫ್ ಟೈಮ್. ನಿಮ್ಮ ಎಕ್ಸಾಮ್ದಾಗ ಯಾವುದೇ ಎಕ್ಸಾಮ್ ಇರಲಿ, ನೀವು 1 ನಿಮಿಷದ ಮೇಲೆ ನಿಮ್ಗೆ ಟೈಮ್ ಕೊಟ್ಟಿರಂಗಿಲ್ಲ. ಸೊ ನೀವು ಈ ರೀತಿ ಟ್ರಿಕ್ ಗಳನ್ನ ಯೂಸ್ ಮಾಡಿ ಬಿಡಿಸ್ಬೇಕಷ್ಟೇ. ನೀವು ಅದನ್ನ ಇಂಟರ್ಪ್ರಿಟ್ ಮಾಡಬೇಕು. ಇದು ಟ್ರಿಕ್ ಅಲ್ಲ, ಇಟ್ ಇಸ್ ಇಂಟರ್ಪ್ರಿಟೇಷನ್ ಆಫ್ ದ ಪ್ರಾಬ್ಲಮ್ ಅನ್ನ ಇಂಟರ್ಪ್ರಿಟೇಷನ್ ಮಾಡತ್ತೀವಿ ನಾವು, ಟ್ರಿಕ್ ಅಲ್ಲ. ಅರ್ಥ ಆಯ್ತಾ? ಓಕೆ, ಇಟ್ ಇಸ್ ನಾಟ್ ಎ ಟ್ರಿಕ್, ಇಟ್ ಜಸ್ಟ್ ಅನ್ ಇಂಟರ್ಪ್ರಿಟೇಷನ್ ಆಫ್ ಪ್ರಾಬ್ಲಮ್. ಯಾವುದೋ ಪ್ರಾಬ್ಲಮ್ ಇಂಟರ್ಪ್ರಿಟೇಷನ್ ಮಾಡೋದ್ರಿಂದ ಫಾರ್ಮುಲಾ ಅವಶ್ಯಕತೆ ಇಲ್ಲ, ಅಂದ್ರೆ ಸಿಂಪಲ್ ಸಿಂಪ್ಲಿಫಿಕೇಶನ್ ಒಳಗಡೆ ಅದನ್ನ ಕಂಪ್ಲೀಟ್ ಮಾಡ್ಕೋಬಹುದು. ಯು ಹ್ಯಾವ್ ಟು ಫಾಲೋ ದಿಸ್. Okay, one more problem. I will read the problem first. ನಾನು ಈ ಪ್ರಾಬ್ಲಮ್ ಸರಿಯಾಗಿ ಓದ್ತೀನಿ, ಆ ನಂತರ ಇದನ್ನ ಇಂಟರ್ಪ್ರಿಟ್ ಮಾಡೋಣ. ಹೇಳ್ರಿ, an article when sold for 329 rupees, rupees 329. ನಾವು ಒಂದು ಯಾವುದೋ ಆರ್ಟಿಕಲ್ ಅನ್ನು ಮಾರಿದೀವಿ 329 rupeesಗೆ. incurred a 6% ಲಾಸ್. ಇಲ್ಲಿ ಅರ್ಥ ಮಾಡ್ಕೊಂಡು ನಮಗೆ 6% ಲಾಸ್ ಆಗೈತಿ. ನಾವು ಆರ್ಟಿಕಲ್ ಅನ್ನ 329 rupeesಗೆ ಮಾರಿದೀವಿ, ಸೆಲ್ ಮಾಡಿದೀವಿ, ಸೆಲ್ ಪಾಸ್ಟ್ ಅಂಡ್ ಸೋಲ್ಡ್ ಮಾರಿದ ಕೂಡಲೇ ನಮಗೆ 6% ಲಾಸ್ ಆಗೈತಿ. ಹೌದಾ? ಟು ದ ಶಾಪ್ ಕೀಪರ್. ಓಕೆ, ವಾಟ್ ಈಸ್ ದಿ ಕಾಸ್ಟ್ ಪ್ರೈಸ್ ಆಫ್ ದ ಆರ್ಟಿಕಲ್? ಆರ್ಟಿಕಲ್ ಕಾಸ್ಟ್ ಪ್ರೈಸ್ ಏನು? ನಾವು ಆಗಲೇ ಡಿಸ್ಕಷನ್ ಪ್ರಕಾರ
ಕಾಸ್ಟ್ ಪ್ರೈಸ್ ಅಂದ್ರೆ ನಮ್ಗೆ ಗೊತ್ತು ದಟ್ ಈಸ್ 100%. ಕಾಸ್ಟ್ ಪ್ರೈಸ್ ಅಂದ್ರೆ ಏನಂತ 100%. 100% ಅನ್ನೋದನ್ನ ಎಷ್ಟು ಅನ್ನತ್ತಾರಲ್ಲ, ವಾಟ್ ಈಸ್ ದಿ ಕಾಸ್ಟ್ ಪ್ರೈಸ್ ಅನ್ನತ್ತಾರೋ. ಸೊ ನಮಗೆ ಈಗ ಅರ್ಥ ಆಗ್ಬೇಕಾಗಿತ್ತು 100% ಅಂದ್ರೆ ಎಷ್ಟು ಆದ್ರೆ ನಾವು ಕಂಡುಹಿಡಿಬೇಕು. ಅರ್ಥ ಆಯ್ತಾ? ನೀವು ಯಾವತ್ತಿದ್ರು 100% ಕಾಸ್ಟ್ ಪ್ರೈಸ್ 100%. ಈಗ ನಮಗೆ ಸೆಲ್ಲಿಂಗ್ ಪ್ರೈಸ್ ಪರ್ಸೆಂಟೇಜ್ ವ್ಯಾಲ್ಯೂ ಎಷ್ಟು ಅನ್ನೋದು ಡಿಟೆಕ್ಟ್ ಮಾಡೋದು. ಸೆಲ್ಲಿಂಗ್ ಪ್ರೈಸ್ ಡಿಸೈಡ್ ಆಗೋದು ನಮಗ ಪ್ರಾಫಿಟ್ ಆಗೈತೋ ಲಾಸ್ ಆಗೈತೋ ಅನ್ನೋದ್ರ ಬೇಸ್ ಮ್ಯಾಗ. ಇಲ್ಲಿ ನಮಗ ಲಾಸ್ ಆಗೈತಿ, 6% ಲಾಸ್ ಆಗೈತಿ ಅಂದ್ರೆ 100%ಗೆ ನಾವು ಪರ್ಚೇಸ್ ಮಾಡಿ 6% ಲಾಸ್ ಆಗೈತಿ ಅಂದ್ರೆ ಅದನ್ನ ನಾವು 94%ಗೆ ಮಾರೀವಿ ಅಂತ ಅರ್ಥ. ಸೇರ್ ನಾವು 100%ಗೆ ಅದನ್ನ ಕಾಸ್ಟ್ ಪ್ರೈಸ್ ಕೊಟ್ಟು ತಗೊಂಡಿವಿ, ಆಸ್ ವೆಲ್ ಆಸ್ ನಮಗೆ 6% ಲಾಸ್ ಆಗೈತಿ. 6% ಲಾಸ್ ಆಗೈತಿ ಅಂದ್ರೆ ಆಟೋಮೆಟಿಕ್ಲಿ ಸೆಲ್ಲಿಂಗ್ ಪ್ರೈಸ್ ಬಂದ 94% ಆಗಿರ್ತೈತಿ. ಎಕ್ಸ್ಟ್ರಾಕ್ಟ್ ಮಾಡ್ಬೇಕು ನಾವು. ಇನ್ ಕೇಸ್ ಪ್ರಾಫಿಟ್ ಆಗಿತ್ತು ಅಂದ್ರೆ 106% ಆಗಿತ್ತು, 106% ಆಗಿತ್ತು ಯಾವಾಗ ಪ್ರಾಫಿಟ್ ಆಗಿದ್ರ. ಈಗ ಲಾಸ್ ಆಗೈತಿ, ಲಾಸ್ ಆಗೈತೆ ಅಂದ್ಕೊಳ್ಳಿ ನಾವು ಅದರಾಗ ನಾವು ಕೊಂಡ ಬೆಲೆಗಿಂತ ಕಡಿಮೆ ಮಾರ್ತೀವಿ ಅದನ್ನು, ಅಂದ್ರೆ ಕಾಸ್ಟ್ ಪ್ರೈಸ್ಗಿಂತ ಕಡಿಮೆ ಮಾರಿರ್ತೀವಿ. ಕಾಸ್ಟ್ ಪ್ರೈಸ್ 100%, ನಾವು ಲಾಸ್ ಆಗೈತಿ 6% ಕಡಿಮೆ ಮಾರೀವಿ ಅಂತ ಕಾಲಕ್ಕ 94%ಗೆ ಅದನ್ನ ಮಾರೀವಿ. ಸರ್ 94% ಇಲ್ಲಿ ನೀವು ಹಿಂಗೆ ಬರ್ಕೊಳ್ಳೋದ್ನಾಗ ಪರ್ಸೆಂಟೇಜ್ ಒಂದ್ ಕಡೆ ಬರ್ಬೇಕು, ಅದ್ರ ಕಡೆ ಫೋಕಸ್ ಮಾಡ್ರಿ. ಪರ್ಸೆಂಟೇಜ್ 100% ಇಲ್ಲಿ ಇರ್ತಿ. ಇಲ್ಲಿ ನೀವು ಅಕಸ್ಮಾತ್ 329 ಬರೀ ಬಾರ್ ಹಿಂಗೆ ಇಲ್ಲಿ ಬರ್ದ 94% ಆ್ಯಂಡ್ ದಿಸ್ ಇಸ್ ರಾಂಗ್. ಈ ರೀತಿ ಎಕ್ಸ್ಪ್ರೆಸ್ ಮಾಡಂಗಿಲ್ಲ. ಪರ್ಸೆಂಟೇಜ್ ಒಂದ್ ಕಡೆನ ಬರ್ಬೇಕು. ಇಲ್ಲಿ 94% ಯಾವುದು ಸೆಲ್ಲಿಂಗ್ ಪ್ರೈಸ್. ಯಾಕಂದ್ರೆ 94% 6% ಲಾಸ್ ಆಗೈತೆ ನಮಗೆ, ಕಮಿಟ್ ಲಾಸ್ ಆಫ್ 6%. ಸೊ 6% ಲಾಸ್ ಆದಾಗ ನಾವು ಅದನ್ನ ಎಷ್ಟಕ್ಕೆ ಮಾರೀವಿ 329ಗೆ. ಅದು 94% ಅಂದ್ರೆ 329. ಸೊ ನಾವು ಇದನ್ನ ಇಂಟರ್ಪ್ರಿಟ್ ಮಾಡಿದ್ರು ಕ್ರಾಸ್ ಮಲ್ಟಿಪ್ಲೈ ಮಾಡ್ರಿ. ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ದಟ್ ಥಿಂಗ್ ಬಿಕಮ್ಸ್ ದಿ ಹಿಯರ್ ದಿ ದಟ್ ಥಿಂಗ್ 329 into 100%. ಇಲ್ಲಿ ನೋಡ್ರಿ 329 into 100% is equal to 94 into x. ಇದ್ರ ಜೊತೆ ಮಲ್ಟಿಪ್ಲೈ ಆಗತಿ, ಇದ್ರ ಜೊತೆ ಮಲ್ಟಿಪ್ಲೈ ಆಗತಿ. 94% into x. ಸೇರ್ ಇಲ್ಲಿ ಅಬ್ಸರ್ವ್ ಮಾಡ್ರಿ, ನಾವು x ಕಂಡುಹಿಡಿಯತ್ತೀವಿ. ಇಲ್ಲಿ 94% ಐತಿ, ಈ ಕಡೆ ಬಂದ್ರೆ ಡಿವೈಡ್ ಆಗೈತಿ. ನಾವು x ಕಂಡುಹಿಡಿಯತ್ತೀವಿ ಅದು ಮಾತ್ರ ಇರ್ಬೇಕು, ಬೇರೆ ಯಾವ್ದು ಇರಬಾರ್ದು. ಅವನ್ನೆಲ್ಲ ಟ್ರಾನ್ಸ್ಫರ್ ಮಾಡ್ತೀವಿ. 329 into 100% divided by 94% is equal to x. ನೋಡ್ರಿ ಪರ್ಸೆಂಟೇಜ್ ಕ್ಯಾನ್ಸಲ್ ಆಯ್ತು. ನಾವು ಇದನ್ನ ಸೇರ್ ಸ್ಮಾಲ್ ಮಾಡ್ಕೊಳಕ್ ಟ್ರೈ ಮಾಡ್ರಿ. ಫಾರ್ ದಿಸ್ ಹಿಯರ್ ದಿ ಎರಡಲ್ಲೇ ಕಟ್ತೋಕ ಇವೆರಡು 2 4s 1 ಉಳಿತ 2 7s. ನಾವು ದಿಸ್ ಬಿಕಮ್ಸ್ 2 5s 2 0. ಇಲ್ಲಿ ಅರ್ಥ ಮಾಡ್ಕೋರಿ, ಇಲ್ಲಿ 47 1s 47 7s ನೋಡ್ರಿ 47 7s ಮಲ್ಟಿಪ್ಲೈ ಮಾಡಿ ನೋಡ್ರಿ. 7 7s 49, 7 49, 7 4s 28, 24 plus 4 30, 329. ಸೊ ಇಲ್ಲಿ 329 ಬಂತು ಅಂದ್ರೆ 1s ಇದಾಯ್ತು. 7 into 50 ಇಲ್ಲಿ ಏನ್ ಬಂತ್ರಿ 7 into 50 is equal to x. ಅಂದ್ರೆ x 50 into 7 ಅಂದ್ರೆ ಎಷ್ಟಾದ್ರಿ ಇಲ್ಲಿ 35 350. ಅಂದ್ರೆ ನಾವು x ಅಂದ್ರೆ ಏನು ತಗೊಂಡಿದ್ವಿ, ನಾವು x ಅಂದ್ರೆ ಸೆಲ್ಲಿಂಗ್ ಪ್ರೈಸ್ ಅಂತ ತಗೊಂಡಿದ್ವಿ. x ಅಂದ್ರೆ ಏನು ತಗೊಂಡಿದ್ರಿ ಕಾಸ್ಟ್ ಪ್ರೈಸ್ ಅಂತ ತಗೊಂಡಿದ್ವಿ. ಕಾಸ್ಟ್ ಪ್ರೈಸ್ ಅಂದ್ರೆ ಅದನ್ನ ನಾವು 350 ರೂಪಾಯಿ ತಗೊಂಡಿದ್ವಿ. 350 ರೂಪಾಯಿ ತಗೊಂಡಿವಿ ಅಂದ್ರೆ ಕಾಸ್ಟ್ ಪ್ರೈಸ್ ಕಂಡುಹಿಡಿಯಬೇಕಾಗಿತ್ತು. ಆಪ್ಷನ್ ಸಿ ಇಸ್ ರೈಟ್ ಹಿಯರ್. ಹೇಳ್ರಿ 350 ರೂಪಾಯಿ ತಗೊಂಡ ನಾವು ಅದನ್ನ 329 ರೂಪಾಯಿಗೆ ಮಾರಾತೀವಿ. 350 ರೂಪಾಯಿ ತಗೊಂಡ ಅದನ್ನ ನಾವು 329ಕ್ಕೆ ಮಾರಾತೀವಿ ಅಂದ್ರೆ ಕಮಿಟ್ 6% ಆಫ್ ಲಾಸ್. ನಮಗೆ 6% ಲಾಸ್ ಆಯ್ತು. ದಟ್ಸ್ ಇಟ್. ಓಕೆ, one more problem. If an article purchased for ₹40 ಅಂದ್ರೆ ನಾವು ಆರ್ಟಿಕಲ್ ಕಾಸ್ಟ್ ಪ್ರೈಸ್, ಪರ್ಚೇಸ್ ಅಂದ್ರೆ ಒಂದ ಕಾಸ್ಟ್ ಪ್ರೈಸ್ ಅಂದ್ರೆ ಒಂದ. ಸೇರ್ ಪರ್ಚೇಸ್ ಆರ್ ಕಾಸ್ಟ್ ಪ್ರೈಸ್ ಬೋತ್ ಆರ್ ಸೇಮ್. ಈ ಪರ್ಚೇಸ್ ಪ್ರೈಸ್ ಅಂತ ಕಾಲಕ್ಕ ನಾವೇನು ಅರ್ಥ ಮಾಡ್ಕೋತೀವಿ, ದಿಸ್ ಇಸ್ 100%. ಇದು 100%. ಕಾಸ್ಟ್ ಪ್ರೈಸ್ ಅಂದ್ರೆ ನಾವು ಅರ್ಥ ಮಾಡ್ಕೊಂಡ್ಬಿಡ್ಬೇಕು, ಅದು 100%. ಇಲ್ಲೂ ಕೂಡ ನಾವು 100 ಎಷ್ಟ್ರಿ 40 ರೂಪೀಸ್ ಪರ್ಚೇಸ್ ಮಾಡಿವಿ ಅಂದ್ರೆ 40% ಅಂದ್ರೆ 100 ಪ್ರೈಸ್. 40 ರೂಪೀಸ್ ಅಂದ್ರೆ 100%. 40 ರೂಪೀಸ್ ಅಂದ್ರೆ 100%. ಇಲ್ಲೂ ಕೂಡ ನಮ್ಗೆ ಒಂದು ಇನ್ಫಾರ್ಮೇಶನ್ ಗೊತ್ತಾಯ್ತು, 100% ಅಂದ್ರೆ 40 ರೂಪೀಸ್ ಪರ್ಚೇಸ್ ಕೊಂಡ್ಕೊಂಡಿದ್ದು ಕಾಸ್ಟ್ ಪ್ರೈಸ್ ಅದು 100%. ಅದು ಎಷ್ಟೈತ್ರಿ 40 ರೂಪೀಸ್. ಈ ಸೋಲ್ಡ್ ಫಾರ್ ಇದು ನಾವು ಮಾರೀವಿ 60 ರೂಪೀಸ್. ಇದು ನಾವು 60 ರೂಪೀಸ್ಗೆ ಮಾರಾತೀವಿ. ಕ್ಲಿಯರ್? 60 ರೂಪೀಸ್ಗೆ ಮಾರೀವಿ. ವಾಟ್ ಈಸ್ ದ ಪರ್ಸೆಂಟೇಜ್ ಪ್ರಾಫಿಟ್ ಆರ್ ಲಾಸ್ ಆನ್ ಸ್ಟೇಟ್? ನಾವು ಇದನ್ನ 60 ರೂಪೀಸ್ಗೆ ಮಾರೀವಿ. ಸಿ ಇಲ್ಲಿ ಅಬ್ಸರ್ವ್ ಮಾಡ್ರಿ, 60 ರೂಪೀಸ್ಗೆ ಮಾರೀವಿ.
60 ಇಲ್ಲಿ ಸೆಲ್ಲಿಂಗ್ ಇದು ಏನ್ರಿ ಒಂದು ಪ್ರೈಸಸ್ಗಳು ಅದಾವ, ಇಲ್ಲಿ ಪರ್ಸೆಂಟೇಜ್ ಐತಿ. ಇಲ್ಲಿ ಪ್ರೈಸಸ್ಗಳು ಅದಾವ, ಇಲ್ಲೇ ಪರ್ಸೆಂಟೇಜ್ ಐತಿ. ಇದನ್ನ 60 rupees ಮಾಡಿವಿ ಅಂತ ಕಾಲಕ್ಕ ಆನ್ 60 rupees ಪ್ರಾಫಿಟ್ ಆರ್ ಲಾಸ್ ಆನ್ ಸೇಲ್. ಸೇಲ್ ಮ್ಯಾಗ ನಮಗೆ ಪ್ರಾಫಿಟ್ ಆಯ್ತು ಲಾಸ್ ಆಯ್ತು ಜನರಲಿ ನಮ್ಗೆ ಗೊತ್ತಾಯ್ತು. 40 rupees ಅದನ್ನ ನಾವು ತಗೊಂಡ 60 rupees ಮಾರಾಕ್ತೀವಿ ಅಂದ್ರೆ ನೋ ಡೌಟ್ ನಮಗ ಲಾಭ ಆಗೈತಿ, ಪ್ರಾಫಿಟ್ ಆಗೈತಿ. ಹೌದಾ? ಈ ಪ್ರಾಫಿಟ್ ಆಗೈತಿ ಅಂದ್ರೆ ಪರ್ಸೆಂಟೇಜ್ ವ್ಯಾಲ್ಯೂ 100 ಅಬೌವ್ ಇರ್ತೈತಿ. ಪ್ರಾಫಿಟ್ ಆಗೈತಿ ಅಂದ್ರೆ ಪರ್ಸೆಂಟೇಜ್ ವ್ಯಾಲ್ಯೂ ಏನ್ ಬರ್ತೈತಿ? 100 ಅಬೌವ್ ಬರ್ತೈತಿ, 100 ಮ್ಯಾಲ್ ಬರ್ತೈತಿ. ಒಂದ್ ವೇಳೆ ಲಾಸ್ ಆಗಿತ್ತು ಅಂದ್ರೆ 100 ಒಳಗೆ ಬರ್ತೈತಿ. ಅಂದ್ರೆ ಇಲ್ಲಿ ಪರ್ಸೆಂಟೇಜ್ ವ್ಯಾಲ್ಯೂ ಎಷ್ಟು ಬರ್ತೈತಿ ಅನ್ನೋದು ನಾವು ಚೆಕ್ ಮಾಡ್ಕೋಬೇಕು. 100 ಮ್ಯಾಗ್ ಬಂದ್ರೆ 100 ಮ್ಯಾಗ್ ಎಷ್ಟು ಬರ್ತೈತಿ ಅದು ಪ್ರಾಫಿಟ್ ಪರ್ಸೆಂಟೇಜ್. 100 ಒಳಗೆ ಬಂದ್ರೆ 100 ಎಷ್ಟು ಕಡಿಮೆ ಬರ್ತೈತಿ ಅದು ಲಾಸ್ ಪರ್ಸೆಂಟೇಜ್. ಕ್ಲಿಯರ್? ಸೊ ಇಲ್ಲವ ಇದನ್ನ ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೊತ ಬರ್ತೀವಿ. ಇಲ್ಲಿ ಯಾಕೆ ಎಕ್ಸ್ ಬರ್ದಿದ್ರಿ? ಪ್ರಾಫಿಟ್ ಪರ್ಸೆಂಟೇಜ್ ಸಾರಿ ಒಂದು ಯಾವ್ದೋ ಪರ್ಸೆಂಟೇಜ್ ವ್ಯಾಲ್ಯೂ ಕಂಡುಹಿಡಬೇಕಾಗಿತ್ತು. ಸೆಲ್ಲಿಂಗ್ ಪರ್ಸೆಂಟೇಜ್ ಅನ್ನ ಕಂಡುಹಿಡಿತೀವಿ. 100 ಕಾಸ್ಟ್ ಪರ್ಸೆಂಟೇಜ್, ಇದು ಕಾಸ್ಟ್ ಪರ್ಸೆಂಟೇಜ್ ಕಾಸ್ಟ್ ಪ್ರೈಸ್. ಸೆಲ್ಲಿಂಗ್ ಪರ್ಸೆಂಟೇಜ್ ಸೆಲ್ಲಿಂಗ್ ಪ್ರೈಸ್. ಕಾಸ್ಟ್ ಪರ್ಸೆಂಟೇಜ್ ಕಾಸ್ಟ್ ಪ್ರೈಸ್. ಇದು ನೋಡ್ರಿ ಕಾಸ್ಟ್ ಗೆ ಸಂಬಂಧಪಟ್ಟಂಗ, ಇದು ಸೆಲ್ಲಿಂಗ್ ಗೆ ಸಂಬಂಧಪಟ್ಟಂಗ. ಸೆಲ್ಲಿಂಗ್ ಪ್ರೈಸ್ ಪರ್ಸೆಂಟೇಜ್ ವ್ಯಾಲ್ಯೂ ಸೆಲ್ಲಿಂಗ್ ಪ್ರೈಸ್. ಕಾಸ್ಟ್ ಪ್ರೈಸ್ ಪರ್ಸೆಂಟೇಜ್ ವ್ಯಾಲ್ಯೂ ಕಾಸ್ಟ್ ಪ್ರೈಸ್. ಓಕೆ, ನಾವು ಇದನ್ನ ಕ್ರಾಸ್ ಮಲ್ಟಿಪ್ಲೈ ಮಾಡ್ತೀವಿ. ಇಲ್ಲಿ ಅಬ್ಸರ್ವ್ ಮಾಡ್ರಿ, 100 into 60 is equal to x into 40. ಇಲ್ಲಿ ನೋಡ್ರಿ, ಇದು ಇದರ ಜೊತೆ ಮಲ್ಟಿಪ್ಲೈ ಮಾಡ್ತೈತಿ, ಇದು ಇದರ ಜೊತೆ ಮಲ್ಟಿಪ್ಲೈ ಮಾಡ್ತೈತಿ. ನಾವು ಹಿಯರ್ 100 into 60 equal to x into 40. ಇಲ್ಲಿ 40 ಮಲ್ಟಿಪ್ಲೈ ಆಗೈತಿ, ಈ ಕಡೆ ಬಂದ್ರೆ ಡಿವೈಡ್ ಆಗೈತಿ. then 100 into 60 divided by 40 is equal to x. see ನಾವು ಇದನ್ನ ಕ್ಯಾನ್ಸಲ್ ಮಾಡ್ತೀವಿ. 4 1s are 4, 25s are 25 6s are that is 150. 25 6s are 150 is equal to x. ಇಲ್ಲಿ ಅಬ್ಸರ್ವ್ ಮಾಡೋಣ, ನಾವು x ಅಂದ್ರ ಸೆಲ್ಲಿಂಗ್ ಪರ್ಸೆಂಟೇಜ್ 150 ಬರಾತತಿ. ಸೆಲ್ಲಿಂಗ್ ಪರ್ಸೆಂಟೇಜ್ 150 ಬರಾತತಿ ಅಂದ್ರ ಅಬೌವ್ 100 ಬಂದತಿ. ಅಬೌವ್ 100 ಬಂದತಿ ಅಂತ ಕಾಲಕ್ಕ ನಮಗ 50% ಲಾಭ ಆಗೈತಿ. 100% ಅದನ್ನ ತಗೊಂಡಿವಿ, 150% ಮಾರಾಡ್ತೀವಿ. ಇಟ್ ಮೀನ್ಸ್ ದಟ್ 100% ಅದನ್ನ ತಗೊಂಡಿವಿ. ಇಲ್ಲಿ ಅಬ್ಸರ್ವ್ ಮಾಡ್ರಿ, 100% ಅದನ್ನ ತಗೊಂಡಿವಿ, ಸೆಲ್ಲಿಂಗ್ ಬಂದ 150% ಆಗೈತಿ. ಸೆಲ್ ಮಾಡಿದ್ದು 150% ಗೆ ಅಂದ್ರ ನಮಗ 50% ಏನಾತ್ರಿ? ಆಟೋಮೆಟಿಕ್ಲಿ ಪ್ರಾಫಿಟ್ ಆಯ್ತು. ಹಿಯರ್ ದಿ 50 ಪ್ರಾಫಿಟ್ ಎಷ್ಟು ಬಂತು ಅಂದ್ರ 50%. and here the option B is the right answer. ಈ ರೀತಿ ನೀವು ಇಂಟರ್ಪ್ರಿಟ್ ಮಾಡಿ ಬಿಡಿಸೋದ್ರಿಂದ ಎಕ್ಸಾಮ್ ದಾಗ ಕನ್ಫ್ಯೂಷನ್ ಅವಾಯ್ಡ್ ಮಾಡಬಹುದು. ಆಸ್ ವೆಲ್ ಆಸ್ ಟೈಮ್ ಮ್ಯಾನೇಜ್ಮೆಂಟ್ ಅನ್ನು ಬಹಳ ಈಸಿಯಾಗಿ ಮಾಡ್ತಾ ಬರ್ತೀವಿ. ಟೈಮ್ ಮ್ಯಾನೇಜ್ಮೆಂಟ್ ಬಹಳ ಇಂಪಾರ್ಟೆಂಟ್ ಆಗಿರೋದ್ರಿಂದ ನೀವು ಯಾವ್ದಾರ ಈ ರೀತಿ ಇಂಟರ್ಪ್ರಿಟೇಷನ್ ಮಾಡೋದ್ರಿಂದ, ಅನಲೈಸ್ ಮಾಡೋದ್ರಿಂದ ಪ್ರಾಬ್ಲಮ್ ಅನ್ನು ಸಾಲ್ವ್ ಮಾಡಬೇಕು. ಕಾಸ್ಟ್ ಪ್ರೈಸ್, ಒನ್ ಮೋರ್ ಪ್ರಾಬ್ಲಮ್, ಫೋರ್ತ್ ಪ್ರಾಬ್ಲಮ್ ಆಫ್ ದಿಸ್ ವಿಡಿಯೋ. ಈ ವಿಡಿಯೋದ ಫೋರ್ತ್ ಪ್ರಾಬ್ಲಮ್ ಸಾಲ್ವ್ ಮಾಡತ್ತೀವಿ. Cost price of an article is 200 rupees. Cost price of an article. Cost price ಅಂದ್ರೆ ನಾವು ತಗೋತೀವಿ 100%. ಹೌದಾ? ಈಸ್ ಅಂದ್ರೆ ನಮಗೆ ಗೊತ್ತು is equal to. ಈಸ್ ಅಂದ್ರೆ is equal to. ಅಂದ್ರೆ 100% is equal to 200. ಸೊ ಇಲ್ಲಿ ನಾವು ಬರ್ಕೋತೀವಿ ಕಾಸ್ಟ್ ಪ್ರೈಸ್ 100%. ಅದೆಷ್ಟೈತ್ರಿ? 200 rupees. 200 rupees. ನೆಕ್ಸ್ಟ್ ಬರೋಣ. If it is sold for 98 rupees. 198 rupees ಗೆ ನಾವು ಮಾರಿದ್ರ what will be the loss percentage? Loss percentage ಎಷ್ಟು ಕೇಳತ್ತಾರ. ಸೇರ್ ಇದು ನಾವು 198 rupees ಗೆ ಮಾರಾಕ್ತೀವಿ. ಇಲ್ಲಿ ಅಬ್ಸರ್ವ್ ಮಾಡ್ರಿ, ನಾವು ಫಸ್ಟ್ ರೋ ಕಾಸ್ಟ್ ಪ್ರೈಸ್ ಬಗ್ಗೆ ಮಾತಾಡ್ತೀವಿ, ಸೆಕೆಂಡ್ ರೋ ಒಳಗಡೆ ಸೆಲ್ಲಿಂಗ್ ಪ್ರೈಸ್ ಬಗ್ಗೆ ಮಾತಾಡ್ತೀವಿ. ಹೌದಾ? ಇಲ್ಲಿ ಪ್ರೈಸ್ ಐತಿ, ಅಮೌಂಟ್ ಐತಿ. 200 rupees ಅಮೌಂಟ್ ಅದನ್ನ ನಾವು ಕೊಂಡ್ಕೊಂಡಿದ್ದು, 198 rupees ಅಮೌಂಟ್ ಅದನ್ನ ನಾವು ಮಾರಿದ್ದು. ಅದು ಎರಡು ಅಮೌಂಟ್ ಅದಾವ. ಆಸ್ ವೆಲ್ ಆಸ್ ಪರ್ಸೆಂಟೇಜ್ ಇರ್ಬೇಕು. ಅಂದ್ರೆ ನಾವು ಎಷ್ಟು ಪರ್ಸೆಂಟಿಗೆ ಅದನ್ನ ಮಾರಿದ್ವಿ. ಒಂದ್ ವೇಳೆ ನಿಮ್ ಪರ್ಸೆಂಟೇಜ್ 100 ಬಿಲೋ ಬಂತು ಅಂದ್ರೆ ನಮಗೆ ಲಾಸ್ ಆಗೈತಿ, 100 ಅಬೌವ್ ಬಂತು ಅಂದ್ರೆ ನಮಗೆ ಲಾಭ ಆಗೈತಿ, ಪ್ರಾಫಿಟ್ ಆಗೈತಿ. ಹೌದಾ? ಇಲ್ಲೂ ಕೂಡ ನಾವು ಸೇಮ್ ಕ್ರಾಸ್ ಮಲ್ಟಿಪ್ಲೈ ಮಾಡ್ತೀವಿ. x goes with this and 198 goes with this. ಹೌದಾ? ಈಗ 198 into 100% is equal to 200 into x. ಹೌದಾ? This 200 multiplies with x. Once it comes to other side, it divide ಆಗೈತಿ. 198 into 100% divided by 200 is equal to x. ಯಾಕಂದ್ರೆ 200 ಇಲ್ಲಿ ಬಂತು, ಉಳಿದಲ್ಲೇ x ಮಾತ್ರ. ಸರ್ ಇಲ್ಲಿ ಇದು x ಪರ್ಸೆಂಟೇಜ್ ಕಂಡು ಹಾಕ್ತೀರಿ, ದಟ್ ಪರ್ಸೆಂಟೇಜ್ ಇಲ್ಲಿ ಇರ್ತೈತಿ, ಡಿವೈಡ್ ಕ್ಯಾನ್ಸಲ್ ಆಗೈತಿ, ಅದನ್ನ ಕ್ಯಾನ್ಸಲ್ ಮಾಡಿಬಿಡೋಣ. ಅಂಡ್ ಇದು ಎರಡು ಕ್ಯಾನ್ಸಲ್ ಆಯ್ತು, 0 0 ಕ್ಯಾನ್ಸಲ್ ಆಯ್ತು. ಅಂಡ್ ಹಿಯರ್ ದಿ 198 ಸರ್ 2 1s are 2 8s are 2 9s are 18, ಒಂದು ಉಳಿತ 19 ಆಯ್ತಾ.
18 ಆಯ್ತು ಅಗೇನ್ 2 9s ಅಂದ್ರೆ 2 ಕಟ್ಸೋಕತಿ 99%. ಎಕ್ಸ್ ಅಂದ್ರೆ ಏನ್ರಿ ಈಗ 99%. ಇಲ್ಲಿ ನಾವು ಎಕ್ಸ್ ಕಂಡು ಹಿಡಿಯಾತೀವಿ. ಇಲ್ಲಿ ಅಬ್ಸರ್ವ್ ಮಾಡ್ರಿ 99% ಅಂತ. ಸೊ ಹಿಯರ್ 100% ಅಂದ್ರೆ ಪರ್ಚೇಸ್ ಮಾಡಿವಿ. ಕಾಸ್ಟ್ ಪ್ರೈಸ್ 100%, ಸೆಲ್ಲಿಂಗ್ ಪ್ರೈಸ್ 99%. ಅಂದ್ರೆ 100% ನಾವು ತಗೊಂಡ 99% ಮಾರಾತೀವಿ ಅಂದ್ರೆ 1% ಲಾಸ್ ಆದಿವಿ. ನಾವು 1% ಕಡಿಮೆ ಬಂತು ನಮ್ಗೆ. 100% ನಾವು ಪರ್ಚೇಸ್ ಮಾಡಿವಿ, 99% ಮಾರಾತೀವಿ. ಸೊ ವಿಲ್ ಫೈಲ್ ಇನ್ ಲಾಸ್ ಆಫ್ 1%. ನಮಗೆ ಲಾಸ್ ಆಯ್ತು, ದಟ್ ಈಸ್ 1%. ಲಾಸ್ ಎಷ್ಟಾಯ್ತ್ರಿ 1%. ಹಿಯರ್ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಓಕೆ, ರೈಟ್. ಓಕೆ, ಫಿಫ್ತ್ ಪ್ರಾಬ್ಲಮ್. ಬೈ ಸೆಲ್ಲಿಂಗ್ ಎ ಕಾರ್, ಒಂದು ಕಾರ್ ಮಾರೋದ್ರ ಮುಖಾಂತರ ಸೆಲ್ಲಿಂಗ್ ಪರ್ಸೆಂಟೇಜ್ ಇದೆ, ಸೆಲ್ಲಿಂಗ್ ಪ್ರೈಸ್ ಬಗ್ಗೆ ಮಾತಾಡ್ತೀವಿ. ಸೆಲ್ಲಿಂಗ್ ಎ ಕಾರ್ ಫಾರ್ 1,56,600 rupees. 1,56,600 ರೂಪಾಯಿ ಒಂದು ಕಾರ್ ಮೇಲೆ ಎ ಪರ್ಸನ್ ಸಫರ್ಸ್ 13% ಲಾಸ್. ಈ ಪಾಯಿಂಟ್ ನಮಗೆ ಬಹಳ ಇಂಪಾರ್ಟೆಂಟ್. 13% ಲಾಸ್ ಆಗ್ಯಾವ. ಹೌದಾ? ಇದೇನ್ರಿ ಸೆಲ್ಲಿಂಗ್ ಪ್ರೈಸ್. ಸೆಲ್ಲಿಂಗ್ ಪ್ರೈಸ್ ಇದೆ, ಮಾರಿದ ಬೆಲೆ ಸೆಲ್ಲಿಂಗ್ ಪ್ರೈಸ್. ಇದು ಸೆಲ್ಲಿಂಗ್ ಪ್ರೈಸ್, ಇದು ಲಾಸ್ ಆಗ್ಯಾನ. 13% ಲಾಸ್ ಆಗ್ಯಾನ. ಈಸ್ ಲಾಸ್ ಇನ್ ರುಪೀಸ್. ಅವ್ನ ಲಾಸ್ ಎಷ್ಟಾಗೈತಿ ಕೇಳ್ತಾರ. ಲಾಸ್ ಎಷ್ಟಾಗೈತಿ ಅಂತಂದ್ರ ನಮಗ ಮಾರಿದ ಬೆಲೆ ಗೊತ್ತಿರ್ಬೇಕು, ಆಸ್ ವೆಲ್ ಆಸ್ ಕೊಂಡ ಬೆಲೆ ಗೊತ್ತಿರ್ಬೇಕು. ಅಂದ್ರೆ ಕಾಸ್ಟ್ ಪ್ರೈಸ್ ಅಂಡ್ ಸೆಲ್ಲಿಂಗ್ ಪ್ರೈಸ್ ಎರಡೂ ಗೊತ್ತಿತ್ತಂದ್ರ ನಮಗೆ ಲಾಸ್ ಎಷ್ಟಾಗೈತಿ ಅಂತ ಈಸಿಯಾಗಿ ಹೇಳ್ಬೋದು. ಎಷ್ಟು ಕೊಂಡ್ಕೊಂಡ್ ನಾನು, ಎಷ್ಟಕ್ಕೆ ಮಾರ್ಯಾನು, ಇವೆರಡು ಗೊತ್ತಿದ್ದಾಗ ಮಾತ್ರ ನಾವು ಲಾಸ್ ಅನ್ನು ಇಂಡಿಕೇಟ್ ಮಾಡಬಹುದು. ಕಾಸ್ಟ್ ಪ್ರೈಸ್ ನಮಗೆ ಗೊತ್ತು, ನಾವು ಮೊದಲೇ ಕಾಸ್ಟ್ ಪ್ರೈಸ್ ಅನ್ನು ಡಿಟೆಕ್ಟ್ ಮಾಡ್ಕೊಳ್ಳೋದು. ಕಾಸ್ಟ್ ಪ್ರೈಸ್ ಅನ್ನು ಕಂಡುಹಿಡಿಯೋದು. ಕಾಸ್ಟ್ ಪ್ರೈಸ್ ಕಂಡುಹಿಡಿದ್ರಿಂದ ಸೆಲ್ಲಿಂಗ್ ಪ್ರೈಸ್ ಎಷ್ಟೈತಿ ನೋಡ್ಕೊಂಡ ಅದ್ರಾಗ ಅದನ್ನ ಸಬ್ಸ್ಟ್ರಾಕ್ಟ್ ಮಾಡಿಬಿಟ್ರೆ ಆಟೋಮೆಟಿಕ್ಲಿ ನಮಗೆ ಲಾಸ್ ಗೊತ್ತಾಗ್ತದೆ. ಹೇಳಿ ಸೆಲ್ಲಿಂಗ್ ಪ್ರೈಸ್ 100% ಅದು ನಂಗೆ ಗೊತ್ತು, ಕಾಸ್ಟ್ ಪ್ರೈಸ್ 100% ಅದೆಷ್ಟಾದ ನನಗೆ ಗೊತ್ತಿಲ್ಲ, ಅಮೌಂಟ್ ಎಷ್ಟಾದ ನನಗೆ ಗೊತ್ತಿಲ್ಲ. 13% ಲಾಸ್ ಆಗ್ಯಾನು ಅಂದ್ರ 100ದಾಗ 13 ಸಬ್ಸ್ಟ್ರಾಕ್ಟ್ ಮಾಡ್ತೀವಿ. ಸೊ 87% ಅದನ್ನ ಮಾರ್ಯಾನು ಅಂತ ಅರ್ಥ. 100% ಲಾಸ್ ಆಗ್ಯಾನ. 100% ತಗೊಂಡ 13% ಲಾಸ್ ಆಗ್ಯಾನ. 100% ತಗೊಂಡಾನು 13% ಲಾಸ್ ಆಗ್ಯಾನು ಅಂದ್ರೆ ಅವ ಈ ಸೋಲ್ಡ್ ಇಟ್ ಫಾರ್ 87%. 87% ಮಾರ್ಯಾನು. ಸೊ ಮಾರಿದ ಬೆಲೆ ಪ್ರೈಸ್ ಎಷ್ಟೈತ್ರಿ? ದಟ್ ಈಸ್ 1,56,600 rupees. ಹೌದಾ? ಈಗ ನಾವ ಇಲ್ಲಿ ಏನ್ ಬೇಕಾಗೈತಿ? ಕಾಸ್ಟ್ ಪ್ರೈಸ್. ಕಾಸ್ಟ್ ಪ್ರೈಸ್ ಎಷ್ಟು ಅನ್ನೋದ್ರ ಫಸ್ಟ್ ನಾವು ಕಂಡು ಹಿಡ್ಕೋತೀವಿ. ಹೌದಾ? ಕಾಸ್ಟ್ ಪ್ರೈಸ್ ಕ್ರಾಸ್ ಮಲ್ಟಿಪ್ಲೈ ಮಾಡ್ತೀರಿ. ಈಗ ನೋಡ್ರಿ 1,56,600 into 100% is equal to 87% into x. ಈ 87% ಇಲ್ಲಿ ಮಲ್ಟಿಪ್ಲೈ ಆಗತಿ, ಈ ಕಡೆ ಬಂದ್ರೆ ಡಿವೈಡ್ ಆಗತಿ. 1,56,600 into 100% divided by 87% is equal to x. ಹೌದಾ? ಈ ಪರ್ಸೆಂಟೇಜ್ ಕ್ಯಾನ್ಸಲ್ ಆಯ್ತು. ಈಗ ಇದು ನಾವು ಈ ನಂಬರ್ ನೋಡ್ರಿ, ಇವೆರಡು ಪ್ರೈಮ್ ನಂಬರ್ಗಳ ನಮಗೆ ಕಟ್ತೋಗಂಗಿಲ್ಲ, ಡೈರೆಕ್ಟ್ಲಿ ನಾವು ಡಿವೈಡ್ ಮಾಡಿಬಿಡ್ತೀನಿ. ಡಿವೈಡ್ ಮಾಡಿದ್ರೆ ನೋಡ್ರಿ 1,56,600 divided by 87. ಹೌದಾ? ನಾರ್ಮಲ್ ಆಗಿ ಮಾಡಿಬಿಡ್ರಿ, ಡೋಂಟ್ ವೇಸ್ಟ್ ಯುವರ್ ಟೈಮ್. ಇಲ್ಲ ಯಾವ ತರಕ್ಕೆ ಯಾವ ಮಿತಿಲಿ ಹೋಗ್ತೈತಿ ಅಂತ ಥಿಂಕ್ ಮಾಡ್ಕೊತ ಟೈಮ್ ವೇಸ್ಟ್ ಮಾಡೋಕ್ಕಿಂತ ಈ ರೀತಿನೂ ಬೆಸ್ಟ್ ಮೆಥಡ್. 87 1 87, 87 1 87 ಕಳಿತೀರಿ ನೀವು. 16ರಾಗ 7 ಹೋದ್ರೆ 9 ಉಳಿತ. ಆಸ್ ವೆಲ್ ಆಸ್ 5ರಾಗ 8 1 9, 9 ಕಳೆದ್ರೆ 15ರಾಗ 9 ಹೋದ್ರೆ ದೆನ್ 6 ಉಳಿತ 0. ದೆನ್ ಈ 6 ಇಸ್ಕೊಂಡ್ವಿ 696. ಇಲ್ಲಿ ಅಬ್ಸರ್ವ್ ಮಾಡ್ರಿ 8 87 8 8 56 5 ಇಲ್ಲ 8 8 64 64 1 5 69. ದಟ್ಸ್ ಇಟ್. ದೆನ್ ಇದು ಕ್ಯಾನ್ಸಲ್ ಆಗ್ತು. 0 0 0 ಇವೆಲ್ಲ ಹೌದು. ಇವ್ಯಾರು ಪೂಜೆ ಮ್ಯಾಲೆ ಕೊಟ್ಬಿಟ್ವಿ ಅಂದ್ರೆ ಇಷ್ಟು 1800 ಬಂತ. ಇದನ್ನ ಇದನ್ನ ಕ್ಯಾನ್ಸಲ್ ಮಾಡಿದಾಗ ನಮ್ಗೆ ಎಷ್ಟು ಬಂತ್ರಿ? 1800. ಹೌದಾ? 1800 into 100. ಸೊ ಆಟೋಮೆಟಿಕ್ಲಿ ನಿಮ್ಮ ಪ್ರೈಸ್ ಬಂದ 1,80,000. 1,80,000 ರೂಪಾಯಿ ಅದರದ ಕಾಸ್ಟ್ ಪ್ರೈಸ್ ಆಯ್ತು. ಈ ಎಕ್ಸ್ ಅಂದ್ರೆ ಏನು ತಗೊಂಡಿದ್ದೀರಿ ನಾವು? ಕಾಸ್ಟ್ ಪ್ರೈಸ್. ಈ ಎಕ್ಸ್ ಏನಿದೆ? ಕಾಸ್ಟ್ ಪ್ರೈಸ್. ದಿಸ್ ಎಕ್ಸ್ ಇಸ್ ಕಾಸ್ಟ್ ಪ್ರೈಸ್. ಎಕ್ಸ್ ಅನ್ನೋದು ಈ ಕಾಸ್ಟ್ ಪ್ರೈಸ್ ಆಗಿತ್ತು. ಕಾಸ್ಟ್ ಪ್ರೈಸ್ 1,80,000. ಈ 1,80,000 ರೂಪಾಯಿ ತಗೊಂಡಂತದನ್ನ 1,56,000 ರೂಪಾಯಿ ಮಾರ್ಯಾಣ. 1,56,000 ಮಾರ್ಯಾಣ ಅಂದ್ರೆ ಎಷ್ಟು ಲಾಸ್ ಆಗ್ಯಾನ ಅನ್ನೋದನ್ನ ನಾವು ಕಂಡುಹಿಡ್ಕೊತೀವಿ. 1,80,000 ರೂಪಾಯಿ ಇಲ್ಲಿ ಅಬ್ಸರ್ವ್ ಮಾಡ್ರಿ. 1,80,000 ರೂಪಾಯಿದನ್ನ ತಗೊಂಡ 1,56,000 ರೂಪಾಯಿ ಅವರ ಮಾರಿದಾರು. 56,600 ರೂಪಾಯಿ ಮಾರಿದಾರು. ಇದು ಸೆಲ್ಲಿಂಗ್ ಪ್ರೈಸ್, ಸಾರಿ ಕಾಸ್ಟ್ ಪ್ರೈಸ್, ಇದು ಸೆಲ್ಲಿಂಗ್ ಪ್ರೈಸ್. ಇದರ ಸಬ್ಸ್ಟ್ರಾಕ್ಟ್ ಮಾಡಿದಾಗ ನಮಗೆ ಬರುವಂತದ ಲಾಸ್.
ಏನು ಬರ್ತೈತಿ ದಟ್ ಈಸ್ ಲಾಸ್. ಹೌದಾ? ದೆನ್ 0 ಇದು 0 10 10ರಾಗ 6 4 ಉಳಿತು ಆ್ಯಂಡ್ 10ರಾಗ 7 ಹೋದ್ರೆ 3 ಉಳಿತು. ದೆನ್ 8ರಾಗ 5 ಒಂದು 6 ಹೋದ್ರೆ 2 ಉಳಿತು 0 23,400 ರೂಪಾಯಿ ಅವ್ನು ಲಾಸ್ ಆಗ್ಯಾನು. ಈ ಕಾರ್ ವ್ಯವಹಾರದಾಗ ಲಾಸ್ ಆಗಿದೆ ಎಷ್ಟು ರೀ? 23,400 ರೂಪಾಯಿ. ಓಕೆ, ದಿಸ್ ಇಸ್ ನಾವು ಇದೇ ರೀತಿ ಮುಂದಿನ ದಿನಗಳಲ್ಲಿ ಅನೇಕ ವಿಡಿಯೋಗಳನ್ನ ಪರ್ಸೆಂಟೇಜ್ ಮ್ಯಾಗೂ ಸಾಲ್ವ್ ಮಾಡ್ತಾ ಬರ್ತೀವಿ. ಅನೇಕ ಪ್ರಾಬ್ಲಮ್ಗಳನ್ನ ಸಾಲ್ವ್ ಮಾಡ್ತಾ ವಿಡಿಯೋಗಳನ್ನ ಮಾಡ್ತಾ ಬರ್ತೀವಿ. ಅದು ಪರ್ಸೆಂಟೇಜ್ ಮ್ಯಾಗ ಆಗಿರ್ಬೋದು, ಎಲ್ಲ ಆಪ್ಟಿಟ್ಯೂಡ್ ಅಂದ್ರೆ ಅರ್ಥಮೆಟಿಕ್ಸ್ ನಾವು ಕಮರ್ಷಿಯಲ್ ಮ್ಯಾಥಮೆಟಿಕ್ಸ್ ಏನ್ ಬರುತ್ತೆ ಅದರ ಬಗ್ಗೆ, ಮೆಂಟಲ್ ಎಬಿಲಿಟಿ, ಎಲ್ಲ ಮೆಂಟಲ್ ಎಬಿಲಿಟಿಗೆ ಸಂಬಂಧಪಟ್ಟಂತ ಅನೇಕ ವಿಡಿಯೋಗಳನ್ನ ಅಪ್ಕಮಿಂಗ್ ಡೇಸ್ ಅಲ್ಲಿ ಅಪ್ಲೋಡ್ ಮಾಡ್ತಾ ಬರ್ತೀವಿ. ಅವನ್ನೆಲ್ಲ ವಾಚ್ ಮಾಡ್ರಿ, ಮತ್ತೆ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದ್ರ ಮುಖಾಂತರ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.